ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಪ್ರಿಯ ರಾಘವೇಂದ್ರ ಜೋಶಿ. ಒಬ್ಬ ಹುಡುಗ ಬೆಳಗ್ಗೆ ಎದ್ದು ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆ ಎದುರುಗಡೆ ಹೋಗ್ತಾ ಇರ್ತಾನೆ. ಹೀಗೆ ಸುಮಾರು ದಿನಗಳು ಕಳೆದವು. ಆ ಹುಡುಗನ ಕಣ್ಣು ಆ ಶ್ರೀಮಂತ ತೆಗೆದುಕೊಂಡು ಹೋಗ್ತಾ ಇದ್ದ ಕಾರಿನ ಮೇಲೆಯೇ ಇರುತ್ತಿತ್ತು. ಹೀಗೆ ಸುಮಾರು ದಿನಗಳಾದ ಮೇಲೆ ಆ ಶ್ರೀಮಂತ ವ್ಯಕ್ತಿಗೆ ಏನೋ ಅನುಮಾನ ಬಂದು ಆ ಹುಡುಗನನ್ನ ಕರೀತಾರೆ. ಯಾಕೆ ಕಂದ ನೀನ್ ದಿನಾ ಬರ್ತೀಯ, ನಿನ್ಗೇನಾದ್ರೂ ಹಣ ಬೇಕಿತ್ತಾ ಅಂತಾರೆ. ಆತ ಇಲ್ಲ ಅಂತ ಹೇಳ್ತಾನೆ. ಏನಾದ್ರೂ ನಿನ್ಗೆ ಹಸಿವೆಯಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾನೆ. ಸೊ ಹೀಗೆ ಸುಮಾರು ಪ್ರಶ್ನೆಗಳಾದ ಮೇಲೆ ಕೊನೆಗೆ ಹುಡುಗನಿಗೆ ಇನ್ನೊಂದು ವಿಚಾರಿಸ್ತಾನೆ. ಯಾಕೆ ನೀನು ದಿನಾಲು ನನ್ನ ಮನೆ ಹತ್ರ ಬಂದು ನಿಲ್ತೀಯಾ, ನಾನ್ ಕಾರ್ ತೆಗೆದುಕೊಂಡು ಹೋದ್ಮೇಲೆ ನೀನ್ ಹೊರಟು ಹೋಗ್ತೀಯಾ, ಏನ್ ಸಮಸ್ಯೆ, ಏನಾಗಿದೆ ಹೇಳ್ಕಂದ, ನಿನ್ಗೇನಾದ್ರೂ ಈ ಕಾರ್ ನಡೆಸ್ಬೇಕು ಅಥವಾ ಈ ಕಾರ್ ಜೊತೆಗೆ ಏನಾದ್ರೂ ಫೋಟೋ ತಗೊಳ್ಬೇಕು ಅಂತ ಇಷ್ಟ ಆಗ್ತಾ ಇದೆಯಾ ಅಂತ. ಆಗ ಹುಡ್ಗ ಉತ್ತರ ಕೊಡ್ತಾನೆ, ಸರ್ ನನ್ಗೆ ಈ ಕಾರ್ ತಾವ್ ಹೇಗ್ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಬೇಕು ಅಂತ ಆಸೆ, ಹೇಳ್ತೀರಾ ಅಂತಾನೆ. ಆಗ ಆ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ಇದು ನನ್ನ ಕಾರ್ ಅಲ್ಲ ಕಂದ, ಇದು ನನ್ಗೆ ನಮ್ಮ ಅಣ್ಣ ಗಿಫ್ಟ್ ಕೊಟ್ಟಿರೋದು, ನನ್ಗೆ ಉಡುಗೊರೆಯಾಗಿ ನಮ್ಮ ಅಣ್ಣ ಇದನ್ನ ಕೊಡ್ಸಿರೋದು ಅಂತ. ಮತ್ತೆ ಆ ಹುಡುಗ ಯೋಚಿಸ್ತಾನೆ. ಮತ್ತೆ ಯೋಚಿಸಿದಾಗ ಆ ಶ್ರೀಮಂತ ವ್ಯಕ್ತಿ ಮತ್ತೆ ಕೇಳ್ತಾರೆ, ಮತ್ತೇನ್ ಯೋಚಿಸ್ತಾ ಇದೀಯಾ, ನಿನ್ಗೂ ಅಣ್ಣ ಇರ್ಬೇಕಾಗಿತ್ತು, ಈ ತರದ್ದೇನಾದ್ರೂ ಕೊಡಿಸ್ಬೇಕಾಗಿತ್ತು ಅಂತಾನ. ಆಗ ಹುಡುಗ ಹೇಳ್ತಾನೆ, ಇಲ್ಲ ಸರ್, ನಾನು ಈ ತರದ್ದ ಒಂದು ಕಾರನ್ನ ನನ್ನ ತಮ್ಮನಿಗೆ ಉಡುಗೊರೆಯಾಗಿ ಕೊಡ್ಬೇಕು ಅಂತ ಯೋಚಿಸ್ತಾ ಇದ್ದೀನಿ ಅಂತ. ಎಷ್ಟು ಸುಂದರವಾದ ಮಾತು ಅಲ್ವಾ. ಯಾಕಂತಂದ್ರೆ ಯಾವಾಗ್ಲೂ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನಮ್ಗೆ ಯಾರಾದ್ರೂ ಈ ತರದ್ದು ಕೊಡ್ಬೇಕು, ನಮ್ಗೆ ಯಾರಾದ್ರೂ ಉಡುಗೊರೆ ಕೊಡ್ಬೇಕು, ನಮ್ಗೆ ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಹೀಗಿರುವಾಗ ನಾವು ಯಾರಿಗೆ ಏನು ಮಾಡಿದ್ದೇವೆ, ಏನು ಮಾಡಬಹುದು ಅಂತ ನಮ್ಮ ಯೋಚನೆಯನ್ನ ಸ್ವಲ್ಪ ಬದಲಾಯಿಸಿ ನೋಡಿದಾಗ ನಮ್ಮಲ್ಲಿರುವ ಬದಲಾವಣೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ದಿನಕ್ಕೊಂದು ಬದಲಾವಣೆ. ನಮಸ್ಕಾರ.